ಕನಿಷ್ಠ ಕ್ಲಸ್ಟರ್ ವೈಸ್ ಉದ್ಯೋಗವನ್ನು ಸೃಷ್ಟಿ ಮಾಡ್ಬೋದಲ್ಲ, ಆಯಾ ಜಿಲ್ಲೆಗೆ ಅನುಕೂಲವಾದಂಥ ಉದ್ಯೋಗವನ್ನು ಸೃಷ್ಟಿ ಮಾಡ್ಬೋದಲ್ಲ. ಉದಾಹರಣೆಗೆ ಕಲಬುರಗಿಯಲ್ಲಿ ತೊಗರಿ ಬೆಳೀತಾರೆ, ತೊಗರಿಯನ್ನು ಬೇಳೆಯಾಗಿ ಪರಿವರ್ಸೋದಕ್ಕೆ ಅಹಮದ್ನಗರಕ್ಕೆ ಕಳಿಸ್ತಾರೆ. ಯಾಕಂದ್ರೆ ಕಲಬುರಗಿಯಲ್ಲಿ ತೊಗರಿಯನ್ನು ಬೇಳೆಯನ್ನು ಪರಿವರ್ಸುವಂಥ ಒಂದು ಕ್ಲಸ್ಟರ್ ವೈಸ್ ಉದ್ಯೋಗ ಸೃಷ್ಟಿ ಮಾಡ್ಬೋದಲ್ಲ, ಅದು ಪರ್ಯಾಯ ಆರ್ಥಿಕತೆ ಸೃಷ್ಟಿ ಆಗುತ್ತಲ್ಲ. ನೀವು ತಿಪ್ಟೂರಿಗೆ ಬಂದರೆ ತೆಂಗಿನ ಉಪ್ಪು ಒಂದು 50 ಉಪ್ಪು ಉತ್ಪನ್ನಗಳಿದ್ದಾವೆ. ಹೌದು, ನೀರಾಗಿಂದ ಬಂದುಕೊಂಡು ವಿನಿಗಾರಿಂದ ಬಂದುಕೊಂಡು ನಾನು 50 ಪಟ್ಟಿ ಹೇಳಬಲ್ಲೆ. ಯಾಕೆ ಅದನ್ನು ತಿಪ್ಟೂರು ತುಮಕೂರು ಸುತ್ತಮುತ್ತ ಒಂದು ಪರ್ಯಾಯ ಆರ್ಥಿಕತೆ ಸೃಷ್ಟಿ ಮಾಡುವುದು, ಉದ್ಯೋಗ ಸೃಷ್ಟಿಯಾಗುತ್ತೆ, ಪರ್ಯಾಯ ಆರ್ಥಿಕತೆ ಸೃಷ್ಟಿ ಆಗುತ್ತೆ. ನೀವು ನಾನಾ ರೀತಿಯ ಬೆಂಗಳೂರು ಮೇಲೆ ಒತ್ತಡ ಕಡಿಮೆ ಆಗುತ್ತೆ. ಶ್ರೀನಿವಾಸಪುರಕ್ಕೆ ಹೋದಲ್ಲಿ ಮಾವು ಬೆಳೀತಾರೆ, ಅದಕ್ಕೆ ತಕ್ಕಂತೆ ಉಪ ಉತ್ಪನ್ನಗಳನ್ನ ಕೃಷಿ ಆಧಾರಿತ ಒಂದು ಉದಾಹರಣೆಗೆ ಹೇಳ್ತಾ ಇದ್ದಾರೆ. ಅಂಥವು ಬೇಕಾದಷ್ಟಿದ್ದಾವೆ. ಚರ್ಮೋದ್ಯಮ ತಗೊಳ್ಳಿ, ಚರ್ಮವನ್ನ 14 ರೂಪಾಯಿಗೆ ಮಾರ್ತಾರೆ. ಕುರಿಯ ಚರ್ಮವನ್ನು 14 ರೂಪಾಯಿ ಮಾರ್ತಾರೆ. ಅದನ್ನು ಅಂಬೂರಿಗೆ ಕಳಿಸ್ತಾರೆ, ತಮಿಳ್ನಾಡಿಗೆ. ಅದನ್ನು ಅಲ್ಲಿ ಟ್ಯಾನ್ರಿಂಗ್ ಮಾಡಿ ಇಲ್ಲಿ ವಾಪಸ್ ಕೊಟ್ಟರೆ ಅವರು 215 ರೂಪಾಯಿಗೆ ಮಾರ್ತಾ ಇದ್ದಾರೆ. ಸೊ 200 ಅಂದರೆ 200 ರೂಪಾಯಿ ನಿಮಗೆ ಲಾಸ್ದ ಪ್ರಾಫಿಟ್. ಅದನ್ನೇ ಇಲ್ಲಿ ಕ್ಲಸ್ಟರ್ ವೈಸು ಚರ್ಮೋದ್ಯಮ ಪ್ರಾರಂಭ ಮಾಡ್ಬೋದು. ಇಂಥವು ನೂರಾರು ಇದ್ದಾವೆ. ನೂರಾರು ಕ್ಲಸ್ಟರ್ ವೈಸು ಆರ್ಥಿಕ ನೀತಿಯನ್ನು ಬೆಳೆಸ್ಬೋದು. ಇಚ್ಛಾಶಕ್ತಿ ಬೇಕು. ರಾಜ್ಯ ಸರ್ಕಾರಕ್ಕೆ ಇಚ್ಛಾಶಕ್ತಿ ಇಲ್ಲ. ಭಾಳ ಮುಖ್ಯವಾಗಿ ಇರುವಂಥದ್ದು ಇಚ್ಛಾಶಕ್ತಿ ಇಲ್ಲ. ಒಂದು ಹೊಸ ಆರ್ಥಿಕ ನೀತಿ ಬೆಳೆಸಬೇಕು, ಉದ್ಯೋಗ ಸೃಷ್ಟಿ ಮಾಡಬೇಕು, ಒಂದು ಪರ್ಯಾಯ ಆರ್ಥಿಕ ಇವರುತ್ತೆ. 31 ಜಿಲ್ಲೆಗಳು, 226 ತಾಲೂಕುಗಳು, 26,000 ಗ್ರಾಮಗಳಲ್ಲಿ ಈ ರೀತಿ ಕ್ಲಸ್ಟರ್ ವೈಸ್ ಉದ್ಯೋಗಗಳನ್ನ ಸರ್ಕಾರ ಬೆಳೆಸಿದ್ದಿದ್ರೆ ಇವತ್ತು ಕರ್ನಾಟಕದ ಆರ್ಥಿಕತೆಯೇ ಬೇರೆ ಆಗ್ಬಿಟ್ಟಿರೋದು, ಆರ್ಥಿಕ ಸ್ವರೂಪನೇ ಬೇರೆ ಆಗ್ಬಿಟ್ಟಿರೋದು. ಈ ಉದ್ಯೋಗವನ್ನು ಶಿಕ್ಷಣಕ್ಕೆ ಲಿಂಕ್ ಮಾಡ್ಬೋದು. ಇವ್ರು ಹೇಳ್ತಾ ಇದ್ದಾರಲ್ಲ, ವೃತ್ತಿಪರ ಶಿಕ್ಷಣವನ್ನು ಯಾಕೆ ಇದಕ್ಕೆ ಲಿಂಕ್ ಮಾಡೋಕ್ಕಾಗಲ್ಲ? ಕ್ಲಸ್ಟರ್ ವೈಸ್ ಅಲ್ಲಿ ಉದ್ಯೋಗ ಸೃಷ್ಟಿ ಮಾಡಿ ಅಲ್ಲೇ ವೃತ್ತಿಪರ ಶಿಕ್ಷಣ ಕೊಡಿ. ಗುಲ್ಬರ್ಗದಲ್ಲಿ ಓದ್ತಿರೋಂಥ ವಿದ್ಯಾರ್ಥಿಗಳಿಗೆ ಅಲ್ಲಿಗೆ ಒಂದು ಕ್ಲಸ್ಟರ್ ವೈಸ್ ಪರ್ಯಾಯ ಉದ್ಯೋಗ ಸೃಷ್ಟಿ ಮಾಡಿ, ಆರ್ಥಿಕ ಸೃಷ್ಟಿ ಮಾಡಿ, ಅದಕ್ಕೆ ತಪ್ಪಬೇಕಾದಂಥ ವೃತ್ತಿಪರ ತರಬೇತಿ ಕೊಡಿ. ದೇ ವಿಲ್ ನಾಟ್ ಕಮ್ ಟು ಬೆಂಗಳೂರು ಎಟ್ ಆಲ್. ಇಟ್ಸ್ ಅ ಡಿಸೆಂಟ್ರಲೈಸೇಷನ್ ಆಯಿತು, ವಿಕೇಂದ್ರೀಕರಣ ಆಯಿತು. ಇದನ್ನು RDPRಗೆ ಲಿಂಕ್ ಮಾಡಿ, ಗ್ರಾಮೀಣಾಭಿವೃದ್ಧಿ ಲಿಂಕ್ ಮಾಡಿ. RDPR ಕೆಲಸ ಆಯಿತು. RDPR ಇವತ್ತು ಕೇಂದ್ರ ಯೋಜನೆಗಳನ್ನ ಇಂಪ್ಲಿಮೆಂಟ್ ಮಾಡುವಂಥ ಏಜೆನ್ಸಿ ಆಗಿದೆ. ಅದರದಾದ ಒಂದು ಯೋಜನೆಗಳಿಲ್ಲ ಪಂಚಾಯತ್ ರಾಜ್ ವ್ಯವಸ್ಥೆಗೆ. ಇದನ್ನ ಯಾಕೆ ಪಂಚಾಯತ್ ರಾಜ್ಗೆ ಲಿಂಕ್ ಮಾಡಿಬಿಟ್ರೆ ಅಲ್ಲಿ ಸ್ವಯಂ ಉದ್ಯೋಗ ಸೃಷ್ಟಿ ಆಗುತ್ತೆ, ಗ್ರಾಮೀಣಾಭಿವೃದ್ಧಿ ಕೆಲಸ ಆಗುತ್ತೆ.